ಇವತ್ತಿನಿಂದ ಲೈಫ್ ತುಂಬ ಕಾಸ್ಟ್ಲಿ. ಈ ದುನಿಯಾದಲ್ಲಿ ದುಡ್ಡಿದ್ದವನೇ ಮಹಾಶೂರ ಅನ್ನೋ ರೀತಿ ಪರಿಸ್ಥಿತಿ. ಯಾಕೆಂದರೆ ಬಡ ಮತ್ತು ಮಧ್ಯಮ ವರ್ಗದ ಜನ ಇನ್ನು ಮುಂದೆ ವಿಲವಿಲ್ಲ ಅಂತ ಒದ್ದಾಡಬೇಕು. ರಾಜ್ಯ ಸರ್ಕಾರ 5 ರೂಪಾಯಿ ಕೊಟ್ಟು 50 ರೂಪಾಯಿ ಕಿತ್ಕೋತಾ ಇದೆ ನಿಮ್ಮ ಕೈಲಿ. ಜನಕ್ಕೆ ಅರ್ಥ ಆಗ್ತಾ ಇಲ್ಲ. ಈಗ ನಿಧಾನಕ್ಕೆ ಗೊತ್ತಾಗ್ತಾ ಇದೆ ರಾಜ್ಯ ಸರ್ಕಾರದ ಟ್ಯಾಕ್ಟಿಕ್ಸ್ ಏನು ಅಂತಂದ್ಬಿಟ್ಟು. ಗೃಹಜ್ಯೋತಿ, ಗೃಹಲಕ್ಷ್ಮಿ ಅಂತಂದ್ಬಿಟ್ಟು ಖುಷಿನಲ್ಲಿದ್ದವರಿಗೆ ಅದರ ಡಬ್ಬಲ್ ದುಡ್ಡು ಇವತ್ತಿಂದ ವಸೂಲಿ ಮಾಡ್ತಾ ಇದ್ದಾರೆ. ದುಬಾರಿ ದುನಿಯಾದಲ್ಲಿ ದುಡ್ಡಿದ್ದವನೇ ಶೂರ. ಇಲ್ಲ ಅಂತಂದರೆ ಇನ್ಮೇಲೆ ಒದ್ದಾಡೋದಕ್ಕೆ ಶುರುವಾಗಿ ಎಲ್ಲರೂ ಕೂಡ ಮನೆಯಲ್ಲಿದ್ದರೆ ಹೊಟ್ಟೆ ಖಾಲಿ, ರಸ್ತೆಗೆ ಬಂದರೆ ಜೇಬು ಖಾಲಿ ಅನ್ನುವಂತಹ ಪರಿಸ್ಥಿತಿ. ಇಲ್ಲಿ ತನಕ ಇದ್ದದ್ದೇ ಒಂದು ಲೆಕ್ಕ, ಇನ್ನು ಮುಂದೆ ಹೊಸ ಲೆಕ್ಕ ಶುರುವಾಗುತ್ತೆ. ಜನಸಾಮಾನ್ಯರ ಜೇಬಿಗೆ ಹೊರೆಯೋ ಹೊರೆ. ಏಪ್ರಿಲ್ ಆರಂಭದಲ್ಲೇ ದರ ಏರಿಕೆಯ ಶಾಕ್. ಸಾಮಾನ್ಯವಾಗಿ ಆರ್ಥಿಕ ವರ್ಷ ಆರಂಭ ಆಗ್ತಕ್ಕಂಥದ್ದು ಏಪ್ರಿಲ್ 1ರಿಂದ. ರಾಜ್ಯ ಬಜೆಟ್ ಮತ್ತು ಕೇಂದ್ರದ ಬಜೆಟ್ನ ಎಲ್ಲವೂ ಕೂಡ ಇವತ್ತಿನಿಂದ ಇಂಪ್ಲಿಮೆಂಟ್ ಆಗ್ತಾ ಹೋಗುತ್ತೆ. ಎಲ್ಲೋ ಒಂದೋ ಎರಡೋ ದರ ಏರಿಕೆ ಆಗ್ತಾ ಇತ್ತು ಇಲ್ಲಿ ತನಕ, ಬಟ್ ಹಾಗಲ್ಲ. ಈ ಸರ್ತಿಯಿಂದ ಶಾಕ್ ಮೇಲೆ ಶಾಕ್. ಹಾಗಾದರೆ ಏನು ಶಾಕ್ ಎಲ್ರಿಗೂ ಗೊತ್ತಿರ್ತಕ್ಕಂಥದ್ದು, ಬಟ್ ಅದರ ಜೊತೆಗೆ ಜನ ಇನ್ಮೇಲೆ ಹೊರಗಡೆ ಹೋಗಬೇಕಾದ್ರೆ ಸ್ವಲ್ಪ ದುಡ್ಡನ್ನು ಜಾಸ್ತಿ ಇಟ್ಕೊಂಡು ಹೋಗಿ. ಓಕೆ, ಶಾಕ್ ನಂಬರ್ 1, ಹಾಲು ಮೊಸರಿನ ದರ 4 ರೂಪಾಯಿ ಏರಿಕೆ ಆಗ್ತಾ ಇದೆ ಲೀಟರ್ಗೆ. ಶಾಕ್ ನಂಬರ್ 2, ವಿದ್ಯುತ್ ದರ ಯೂನಿಟ್ಗೆ 36 ಪೈಸೆ ಹೆಚ್ಚಳ. ಶಾಕ್ ನಂಬರ್ 3, ಟೋಲ್ ಶುಲ್ಕ 5% ಹೆಚ್ಚಳ ಮಾಡಲಾಗಿದೆ. ಶಾಕ್ ನಂಬರ್ 4, ಹೊಸ ವಾಹನ ಖರೀದಿ ಇನ್ನು ಮುಂದೆ ದುಬಾರಿ ಆಗುತ್ತೆ. ಬಿಕಾಸ್ ರಾ ಮೆಟೀರಿಯಲ್ಸ್ ಪ್ರೈಸ್ ಅನ್ನು ಹೈಕ್ ಮಾಡಿದ್ದಾರೆ. ಕಸಕ್ಕೂ ಇನ್ನು ಮುಂದೆ ಹೆಚ್ಚುವರಿಯಾಗಿ ಕಾಸು ಕಟ್ಟಬೇಕು. ಬರ ಸಿಡಿಲು ಅಲ್ಲ, ದರ ಸಿಡಿಲನ್ನ ಸರ್ಕಾರಗಳು ಕೊಡ್ತಾ ಇದೆ ಒಂದೊಂದು ರೂಪದಲ್ಲಿ. ಇದರಲ್ಲಿ ರಾಜ್ಯದ ಪಾಲು ಇದೆ, ಕೇಂದ್ರದ ಪಾಲು ಇದೆ. ಸೊ ಒಂದೊಂದಾಗಿ ಹಾಗಾದ್ರೆ ನೋಡ್ತಾ ಹೋಗ್ಬೋಣ, ಹೇಳ್ಬೋಣ ಏನೇನು ಜಾಸ್ತಿ ಆಗಿದೆ ಅಂತ. ಈಗ ಇವತ್ತಿನಿಂದ ನಂದಿನಿ ಹಾಲು ಪ್ರತಿ ಲೀಟರ್ಗೆ 4 ರೂಪಾಯಿ ಏರಿಕೆ ಆಗಿದೆ. ಲೀಟರ್ಗೆ 4 ರೂಪಾಯಿ. ಇದನ್ನ ರೈತರಿಗೆ ನಾವು ಟ್ರಾನ್ಸ್ಫರ್ ಮಾಡ್ತೀವಿ ಅಂತ ಹೇಳಿದಿರಲ್ಲ, ಅದನ್ನು ಕಟ್ ಮಾಡಿದ್ದಾರೆ 3 ರೂಪಾಯಿ. ಅದೂ ಇಲ್ಲ, ಬರೀ ಮೋಸ. ಇನ್ನು ನೀಲಿ ಬಣ್ಣದ ಪ್ಯಾಕೆಟ್ ಅಂದರೆ ಬ್ಲೂ ಪ್ಯಾಕೆಟ್ ಪ್ರಸ್ತುತ ದರ 42 ರೂಪಾಯಿ ಇತ್ತು ಒಂದು ಲೀಟರ್ಗೆ. ಇನ್ನು ಮುಂದೆ 46 ರೂಪಾಯಿ ಕೊಡಬೇಕು. ಈ ಕೆಲವರೆಲ್ಲ ತಿಂಗಳಿಗೆ ಕೂಪನ್ ಖರೀದಿ ಮಾಡ್ತಾರಲ್ಲ, ಅವರೆಲ್ಲ ಹೆಚ್ಚುವರಿ ದುಡ್ಡನ್ನು ಕೊಡಬೇಕು. ಇನ್ನು ಹೋಮೋಜಿನೈಸ್ಡ್ ಟೋನ್ಡ್ ಹಾಲಿದೆಯಲ್ಲ, ಇದು ಪ್ರಸ್ತುತ ದರ ಲೀಟ್ರಿಗೆ 43 ರೂಪಾಯಿ ಇತ್ತು, ಪರಿಷ್ಕೃತ ದರ 47 ರೂಪಾಯಿ. ಅಗೇನ್ ಇದು ಕೂಡ 4 ರೂಪಾಯಿ ಜಾಸ್ತಿ ಆಗಿದೆ. ನೀವು ಯಾವ ಹಾಲು ತಗೋತಾ ಇದ್ರಿ ನೋಡಿ. ಹಸುವಿನ ಹಾಲು ಪ್ರಸ್ತುತ ದರ 46 ರೂಪಾಯಿ ಇದೆ, ಪರಿಷ್ಕೃತ ದರ 50 ರೂಪಾಯಿ ಲೀಟ್ರಿಗೆ. ಶುದ್ಧ ಹಸುವಿನ ಹಾಲು ಅಂತ ಹೇಳಿ ಕೊಡ್ತಾರೆ. ಶುಭಂ ಕೇಸರಿ ಪ್ಯಾಕೆಟ್ ಪ್ರಸ್ತುತ ಲೀಟ್ರಿಗೆ 48 ರೂಪಾಯಿ ಇತ್ತು. ಪ್ರಸ್ತುತ ಅಲ್ಲ, ಅದು ಇವತ್ತಿಂದ ಅದು ಅಪ್ರಸ್ತುತ. ನನ್ನ ಪ್ರಕಾರ ನೆನ್ನೆ ರೇಟ್, ಅದು ಪ್ರಸ್ತುತ ದರ ಅಲ್ಲ, ಇದು ಇವತ್ತಿನಿಂದ ಬೇರೆ ರೇಟ್ ಬಂದಿದೆ, ಅದನ್ನು ಹೇಳಿ. ಇನ್ನು ಮೊಸರು ಅದು ಕೂಡ ಲೀಟರ್ಗೆ 4 ರೂಪಾಯಿ ಹೊರೆಯಾಗಿದೆ. ಇದು ಹಾಲು ಮತ್ತು ಮೊಸರು ಬಗ್ಗೆ ಮಾತ್ರ ನಾವು ಹೇಳ್ತಾ ಇಲ್ಲ, ನಿಮಗೆ ಹಿಡನ್ ಚಾರ್ಜಸ್ ಬಗ್ಗೆ ಹೇಳ್ತೀವಿ. ಮಿಲ್ಕ್ ಅಂಡ್ ಮಿಲ್ಕ್ ಪ್ರಾಡಕ್ಟ್ಸ್ ಅಂತ ಹೇಳ್ತಾರೆ. ಬೈ ಪ್ರಾಡಕ್ಟ್ಸ್. ನೀವು ಹಾಲಿನಿಂದ ತಯಾರಾಗುವ ನಂದಿನಿ ಎಲ್ಲ ನಿಮಗೆ ಆ ಬರ್ಫಿ ಬರುತ್ತೆ, ಅಥವಾ ನಂದಿನಿ ಪೇಡ ಬರುತ್ತೆ, ತುಪ್ಪ ಬರುತ್ತೆ, ಬೆಣ್ಣೆ ಬರುತ್ತೆ, ಆಮೇಲೆ ಪನ್ನೀರ್ ಬರುತ್ತೆ. ಎಲ್ಲವೂ ಕೂಡ ಜಾಸ್ತಿ ಆಗಿದೆ ರೇಟು. ಎಲ್ಲ ರೇಟು ಜಾಸ್ತಿ ಆಗುತ್ತೆ. ಮಿಲ್ಕ್ ಪ್ರಾಡಕ್ಟ್ಸ್ ನಂದಿನಿ ಅವ್ರದ್ದು ಏನೇನಿದೆ ಎಲ್ಲವೂ ಕೂಡ. ಇನ್ನು ಕರೆಂಟ್ ಶಾಕ್ ವಿಚಾರಕ್ಕೆ ಬಂದ್ಬಿಡೋಣ. ಪಿಂಚಣಿ ಗ್ರಾಜ್ಯುಟಿಗಾಗಿ ಸರ್ಕಾರ ಅವ್ರು ಕಟ್ಟಬೇಕಾಗಿತ್ತು, ಅವ್ರ ಕೈಯಿಂದ ಹಾಕಿ. ಬಟ್ ಇಲ್ಲ, ನಾವು ಜನರಿಂದಲೇ ಸುಲಿಗೆ ಮಾಡಿ ಕಟ್ಟೋದು, ಬಿಕಾಸ್ ನಮಗೆ ಕೊಡೋದಕ್ಕೆ ಯೋಗ್ಯತೆ ಇಲ್ಲ ಅನ್ನೋದು ಈಗಾಗಲೇ ಹೇಳ್ಬಿಟ್ಟಿದ್ದಾರೆ. ಇಂದಿನಿಂದ ಪ್ರತಿ ಯೂನಿಟ್ಗೆ 36 ಪೈಸೆ ಏರಿಕೆ ಆಗ್ತಾ ಇದೆ. 36 ಪೈಸೆ. ಇದು ನೋಡಿ, ಇನ್ನೊಂದು ಕಡೆಗೆ ನಿಗದಿತ ಮಾಸಿಕ ಶುಲ್ಕ ಇದೆಯಲ್ಲ, ಫಿಕ್ಸ್ಡ್ ಚಾರ್ಜಸ್ ಅಂತ ಇರ್ತಾ ಇತ್ತು, ಅದು 25 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಹಿಂದೆ 120 ರೂಪಾಯಿ ಇತ್ತು. ಇನ್ಮೇಲೆ ಆ ಫಿಕ್ಸ್ಡ್ ಚಾರ್ಜ್ ಅಂತ ಒಂದು ಸ್ಲಾಟ್ ಬರುತ್ತೆ, ಅದರಲ್ಲಿ 140 ರೂಪಾಯಿ ಏರಿಕೆ ಆಗ್ತಾ ಇದೆ. ಬಟ್ ಗೃಹಜ್ಯೋತಿ ಬಳಕೆದಾರರಿದ್ದಾರಲ್ಲ, ಅವ್ರು ಯಾವುದೇ ರೀತಿಯಾದಂತಹ ಎಫೆಕ್ಟು 200 ಯೂನಿಟ್ ಒಳಗೆ ಬಳಸೋರಿಗೆ ಸದ್ಯಕ್ಕೆ ಆಗ್ತಾ ಇಲ್ಲ. ಬಟ್ ಒನ್ಸ್ ಇದನ್ನು ತೆಗೆದ ಮೇಲೆ ಇದೆಲ್ಲವೂ ಬರಿಯ ರೂಪದಲ್ಲಿ ಬರುತ್ತೆ. ಹಾಗಂತ ಹೋಟೆಲ್ನವರು ಅಥವಾ ಕಮರ್ಷಿಯಲ್ ಆಕ್ಟಿವಿಟೀಸ್ ಮಾಡೋರು ಈ ಬೆಲೆಯನ್ನು ತೆರಲೇಬೇಕು. ಇನ್ನು ಹೊಸ ವಾಹನ, ಇವತ್ತಿಂದ ಹೊಸ ವೆಹಿಕಲ್ ಖರೀದಿ ಮಾಡಬೇಕು ಅಂದ್ಕೊಂಡವರು ದಯವಿಟ್ಟು ನೋಡಿ, ಈ ತಿಂಗಳಿನಿಂದ ಕರ್ನಾಟಕದಲ್ಲಿ ಹೊಸ ವಾಹನ ಬೆಲೆ ದುಬಾರಿ ಆಗುತ್ತೆ. ಈ ತಿಂಗಳಿಂದ ರಾಜ್ಯ ಸರ್ಕಾರದಿಂದ ಹೆಚ್ಚುವರಿ ಸೆಸ್ ಅಂತೆ ಅದು.
ಅವ್ರು ಹಾಕ್ತಾ ಇರ್ತಕ್ಕಂಥದ್ದು. ಬಿಡಿ ಭಾಗ ಉಕ್ಕುಗಳ ಆಮದು ದರ ಕೂಡ ಏರಿಕೆಯಾಗಿದೆ. ಅದರ ಪರಿಣಾಮ ಇವತ್ತಿನಿಂದ ಹೊಸ ವಾಹನ ಬೆಲೆ, ಅದು ನೀವು 4 ವೀಲರ್ ತಗೊಳ್ಳಿ, 2 ವೀಲರ್ ತಗೊಳ್ಳಿ, ಆಟೋ ತಗೊಳ್ಳಿ, JCB ತಗೊಳ್ಳಿ, ಲಾರಿ ತಗೊಳ್ಳಿ, ಏನೇ ತಗೊಂಡ್ರೂ ಕೂಡ ಹಳೆ ಬೆಲೆಗಿಂತ ಇವತ್ತಿನಿಂದ ಬೆಲೆ ಜಾಸ್ತಿ ಆಗುತ್ತೆ. ಅದಕ್ಕೆ ರಿಲೇಟೆಡ್ ಆಗಿ ರೇಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ಕಸದ ವಿಚಾರನೂ ಬಿಟ್ಟಿಲ್ಲ ಇಲ್ಲಿ ಸರ್ಕಾರ. ಕಸಕ್ಕೂ ಸೆಸ್ಸು. 600 ಚದರ ಅಡಿವರೆಗಿನ ಕಟ್ಟಡಗಳಿಗೆ ತಿಂಗಳಿಗೆ 10 ರೂಪಾಯಿಯನ್ನು ಕಟ್ಟಿಸಿಕೊಳ್ಳೋದಕ್ಕೆ ಸರ್ಕಾರ ಈಗಾಗಲೇ ಫರ್ಮಾನನ್ನು ಹೊರಡಿಸಿದೆ. ಸೊ ಇವತ್ತಿನಿಂದ ಅಂದರೆ ನೆಕ್ಸ್ಟ್ ತಿಂಗಳಷ್ಟೊತ್ತಿಗೆ ನೀವು ಇದನ್ನೆಲ್ಲ ಕೂಡ ಕಟ್ಟಬೇಕಾಗತ್ತೆ. 600 ಚದರ ಅಡಿಯಿಂದ 1000 ಚದರ ಅಡಿವರೆಗೆ ಕಟ್ಟಡಗಳಿದ್ರೆ ನಿಮ್ಮದು ತಿಂಗಳಿಗೆ 50 ರೂಪಾಯಿ ಸ್ಲ್ಯಾಬ್ಗಳನ್ನು ಇಟ್ಟಿದ್ದಾರೆ. ಸೊ ನಿಮ್ಮದ್ರಲ್ಲಿ ನೀವು ವಾಸಿಸುವಂತಹ ಮನೆ ಅಥವಾ ಫ್ಲ್ಯಾಟ್ ಏನಿದೆ ಯಾವ ಸ್ಲ್ಯಾಬಿಗೆ ಬರುತ್ತೆ ಅಂತ ನೋಡಿಕೊಂಡು ಅದರ ಪ್ರಕಾರ ದುಡ್ಡನ್ನು ಎತ್ತಿಟ್ಬಿಡಿ. 1000ದಿಂದ 2000 ಚದರ ಅಡಿಗಳಿಗೆ ಸ್ಕ್ವೇರ್ ಫೀಟ್ಗಳಿಗೆ ತಿಂಗಳಿಗೆ 100 ರೂಪಾಯಿಯನ್ನು ಕಟ್ಟಬೇಕಾಗತ್ತೆ. ಅದೇ ರೀತಿ 2000ದಿಂದ 3000 ಸ್ಕ್ವೇರ್ ಫೀಟ್ ಕಟ್ಟಡಗಳಿಗೆ 150 ರೂಪಾಯಿ ಕಟ್ಟುವಂತಹ ಒಂದು ವಿಚಾರ. 3000ದಿಂದ 4000 ಸ್ಕ್ವೇರ್ ಫೀಟ್ನ ಕಟ್ಟಡಗಳಿಗೆ ತಿಂಗಳಿಗೆ 200 ರೂಪಾಯಿ ಕಟ್ಟಬೇಕಾಗಿ ಬರ್ತಾ ಇದೆ. ಇಷ್ಟು ಮಾತ್ರ ಅಲ್ಲ, 4000 ಚದರ ಅಡಿಗಳ ಮೇಲ್ಪಟ್ಟ ಕಟ್ಟಡಗಳಿಗೆ ತಿಂಗಳಿಗೆ 400 ರೂಪಾಯಿಗೂ ಹೆಚ್ಚು ದುಡ್ಡನ್ನು ಕಟ್ಟಿಸ್ಕೊಳ್ಳೋದಕ್ಕೆ ಸೆಸ್ ರೂಪದಲ್ಲಿ ಕಸಕ್ಕೂ ಕೂಡ ಸರ್ಕಾರ ಮುಂದಾಗಿದೆ. ಈ ಅಪಾರ್ಟ್ಮೆಂಟ್ಗಳ ಕತೆ ಹೇಗೆ? ಸೇಮ್ ಅವ್ರಿಗೂ ಸ್ಕ್ವೇರ್ ಫೀಟ್ ನಲ್ಲಿ ಈ ಫ್ಲಾಟ್ ಗಳನ್ನು ಹಂಚಿರ್ತಾರೆ. ಅಲ್ಲ, ಈಗ ಸ್ಕ್ವೇರ್ ಫೀಟ್ ಅಂದ್ರೆ ಒಂದು ಫ್ಲಾಟಿನ ಸ್ಕ್ವೇರ್ ಫೀಟ್ ಲೆಕ್ಕನ ಅಥವಾ ಇಡೀ ಅಪಾರ್ಟ್ಮೆಂಟ್ ಸ್ಕ್ವೇರ್ ಫೀಟ್ ಲೆಕ್ಕನ? ಒಂದು ಫ್ಲಾಟ್. ಓಕೆ, ಫೈನ್. ಇನ್ನು ಟೋಲ್ ದುಬಾರಿ ಇವತ್ತಿನಿಂದ 6ನೇ ಶಾಕ್ ಇದು. ಇವತ್ತಿನಿಂದ ರಾಜ್ಯ ಹಾಗೂ ರಾಷ್ಟ್ರೀಯ ಹೆದ್ದಾರಿಯ ಟೋಲ್ ಕಾಸು ದುಬಾರಿ ಆಗ್ತಾ ಇದೆ. 5% 10% ಟೋಲ್ ದರ ಏರಿಕೆ. ಈಗ ನೀವೆಲ್ಲೋ ಹೋಗ್ತಾ ಇದ್ದೀರಾ, 100 ರೂಪಾಯಿ ಕಟ್ತಾ ಇದ್ರೆ ಈಗ 105 ರೂಪಾಯಿ ಅಥವಾ 110 ರೂಪಾಯಿ. ಅದಕ್ಕಂತೂ ಲೆಕ್ಕ ಬುಕ್ಕನೇ ಇಲ್ಲಪ್ಪ, ಸಿಕ್ಕಾಪಟ್ಟೆ ರೈಸ್ ಮಾಡ್ತಿರ್ತಾರೆ. ಏರ್ಪೋರ್ಟ್ ರಸ್ತೆಯಲ್ಲಿ ಇರುವ ಟೋಲ್ ಸೇರಿ ಬಹುತೇಕ ಎಲ್ಲ ಟೋಲ್ ದರನೂ ಕೂಡ ಏರಿಕೆ ಆಗ್ತಾ ಇದೆ. ನಿಮ್ಮದು ನೈಸ್ ರೋಡ್ ಆಗಿರ್ಬೋದು, ಏರ್ಪೋರ್ಟ್ ರೋಡ್ ಆಗಿರ್ಬೋದು, ರಾಷ್ಟ್ರೀಯ ಹೆದ್ದಾರಿ ಆಗಿರ್ಬೋದು, ರಾಜ್ಯ ಹೆದ್ದಾರಿ ಆಗಿರ್ಬೋದು, ಎಲ್ಲೆಲ್ಲಿ ಟೋಲ್ ಕಲೆಕ್ಷನ್ ಇದೆ ಎಲ್ಲ ಕಡೆ ಜಾಸ್ತಿ. ಓಕೆ, ಲಿಫ್ಟ್ ಪರಿಶೀಲನೆ ದರ ಇದು ಮೇಂಟೆನೆನ್ಸ್ ಯಾರ ಅಂಡ್ರಲ್ಲಿ ಬರುತ್ತೆ ಅಂದರೆ, ಈಗ ನಾವು ಟೋಲ್ ವಿಚಾರ ಹೇಳಿದ್ದು ಕೇಂದ್ರ ದಂಡರು, ಇದು ರಾಜ್ಯದ ಅಂಡ್ರಲ್ಲಿ ಬರುತ್ತೆ ಲಿಫ್ಟ್ ಪರಿಶೀಲನೆ ದರ. ಸೊ ಹಳೆ ದರ 800ರಿಂದ 1000 ರೂಪಾಯಿ ಇತ್ತು. ಇನ್ಮೇಲೆ ನೀವು ಏನಾದರೂ ಲಿಫ್ಟ್ ಮೇಂಟೆನೆನ್ಸ್ಗೆ ಅಂತ ಕರೆಸ್ತೀವಿ ಜನರನ್ನ ಅಂದರೆ 5000ದಿಂದ 8000 ರೂಪಾಯಿ ರೆಡಿ ಮಾಡಿಟ್ಕೊಳ್ಳಿ. ಅಂದರೆ 4.5ರಿಂದ 5 ಪಟ್ಟಿಗೂ ಜಾಸ್ತಿ ದುಡ್ಡನ್ನು ಒಮ್ಮೆಲೆ ನೀವು ಕಟ್ಟಬೇಕು. ಹಾಗೆ ಹಳೆ ದರವನ್ನು ನೀವು ಗಮನಿಸ್ತಾ ಇದ್ರಿ, ಹೊಸ ದರವನ್ನು ಕೂಡ ನೋಡಿದ್ರಿ. ಇನ್ನು ಟ್ರಾನ್ಸ್ಫಾರ್ಮರ್ ಪರಿಶೀಲನೆ ದರ ಹಳೆ ದರ 1300ರಿಂದ 1500 ತನಕ ಇತ್ತು. ಹೊಸ ದರ 3000ದಿಂದ 5000 ರೂಪಾಯಿ. ಟ್ರಾನ್ಸ್ಫಾರ್ಮರ್ಗಳನ್ನ ಕೆಲವು ಬಿಲ್ಡಿಂಗ್ ಅವರು ಸ್ವಂತಕ್ಕೆ ಹಾಕಿಸ್ಕೊಂಡಿರ್ತಾರೆ. ಅದನ್ನು ಮೇಂಟೆನೆನ್ಸ್ ಮಾಡೋದಕ್ಕೆ KEB ಅವರೇ ಬರಬೇಕು. ಅವರು ಬಂದು ಈ ರೀತಿ ಜಾಸ್ತಿ ದರವನ್ನು ಪಡ್ಕೋತಾರೆ ನಿಮ್ಮ ಹತ್ರ. ಸೊ ಇದೆಲ್ಲವೂ ಕೂಡ ದರ ಪರಿಶೀಲನೆ, ಅಂದರೆ ಎಷ್ಟು ರೇಟ್ ಜಾಸ್ತಿ ಆಗಿದೆ ಅಂತಂದರೆ ಇದರಲ್ಲೂ ಒಂದು ಹಿಡನ್ ಚಾರ್ಜ್ ಇದೆ. ಶಿಫ್ಟಿಂಗ್ಗೆ ಅಂತ ಮಾಡ್ತಾ ಇದ್ರಲ್ಲ ಮುಂಚೆ 12-13 ಸಾವಿರ ಅಂತ, ಅದಿನ್ಮೇಲೆ 30-40 ಸಾವಿರಕ್ಕೆ ಹೋಗುತ್ತೆ. ಆಯಿತು. ಓಕೆ, ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜನ ಅಭಿಪ್ರಾಯ ಹೇಗಿದೆ ಏನು ಎತ್ತ ಅಂತ ತಿಳ್ಕೊಳ್ಳೋಣ. ನನ್ನ 3 ಸಹೋದ್ಯೋಗಿಗಳು ನನ್ನ ಜೊತೆ ಇವಾಗ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಬೆಂಗಳೂರಿನಿಂದ ನನ್ನ ಕೊಲೀಗ್ ಲೋಕೇಶ್ ಮತ್ತು ಮಾದೇಶ್, ಹಾಗೆಯೇ ಶಶಿಧರ್, 3 ಜನ ನೇರ ಸಂಪರ್ಕದಲ್ಲಿದ್ದಾರೆ. ಮೊದಲನೇ ಪ್ರಶ್ನೆಯನ್ನು ನಾನು ಲೋಕೇಶ್ಗೆ ಪಡ್ಕೋತೀನಿ. ಈಗ ಲೋಕೇಶ್, ಮೊದಲನೇದಾಗಿ ಹಾಲಿನ ದರ ಹೆಚ್ಚಳ ಸಾಮಾನ್ಯವಾಗಿ ಎಲ್ಲ ಸ್ತರದ ಜನಗಳಿಗೂ ಕೂಡ ಇದರ ಇಂಪ್ಲಿಮೆಂಟ್ ಆಗುತ್ತೆ, ಎಫೆಕ್ಟ್ ಆಗುತ್ತೆ. ಬಡ ಮತ್ತು ಮಧ್ಯಮ ವರ್ಗದ ಜನರಿಗಂತೂ ಇದು ತುಂಬ ದೊಡ್ಡ ಹೊರೆ. ಸೊ ಹೇಗಿದೆ ಜನಾಭಿಪ್ರಾಯ, ಏನು ಹೇಳ್ತಾರೆ ಅಂತ? ಅರವಿಂದ್, ಹಾಲಿನ ದರ ಏರಿಕೆಗೆ ಜನಾಕ್ರೋಶ ವ್ಯಕ್ತ ಆಗ್ತಾ ಇದೆ. ಈ ಸರ್ಕಾರ ಬೇಡ, ರಾಷ್ಟ್ರಪತಿ ಆಡಳಿತ ಬೇಕು ಅಂತೇಳಿ ಜನರ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ನೇರವಾಗಿ ಅವ್ರನ್ನೇ ಮಾತನಾಡಿಸುವಂತ ಪ್ರಯತ್ನ ಮಾಡ್ತೀನಿ. ಸರ್ ನಮಸ್ತೆ. ಜನರಿಗೆ ಹಿಂಗೆ ಕೊಡೋದು ತಗೊಳ್ಳೋದು ಗ್ಯಾರಂಟಿ ಕೊಡ್ತೀವಿ ಅಂತೇಳಿ ಈ ರೀತಿ ಬೆಲೆ ಏರಿಕೆ ಮಾಡ್ತಾ ಇದ್ದಾರೆ, ಯಾವ ರೀತಿ ಕಷ್ಟ ಆಗುತ್ತೆ? ಎಲ್ಲರಿಗೂ ಕಷ್ಟ ಆಗುತ್ತೆ. ಯಾಕಂದರೆ ಪ್ರತಿ ವರ್ಷವೂ ಒಂದು ಸತಿ ಮಾಡಿದ್ರೆ ಪರವಾಗಿಲ್ಲ, ಪ್ರತಿ 6 ತಿಂಗಳು 3 ತಿಂಗಳಿಗೆಲ್ಲ ರೈಸ್ ಮಾಡ್ತಾ ಇದ್ದಾರೆ. ಇವಾಗ ಹಾಲು ಬೆಲೆ ಆಯಿತು, ಎಲೆಕ್ಟ್ರಿಸಿಟಿ ಬೆಲೆ ಆಯಿತು. ಎಲೆಕ್ಟ್ರಿಸಿಟಿ ಬೆಲೆ ಸಮ್ಮರಲ್ಲಿ ಭಾಳ ಯೂಸ್ ಆಗ್ತಾ ಇರುತ್ತೆ. ಇವಾಗ ಬಿಲ್ಲು ಮಿನಿಮಮ್ಗಿಂತ ಅದು ಲಿಮಿಟ್ಗಿಂತ ಜಾಸ್ತಿ ಆಗುತ್ತೆ. 4 ರೂಪಾಯಿ ಜಾಸ್ತಿ ಆಗಿದೆ ಸರ್. 4 ರೂಪಾಯಿ ಜಾಸ್ತಿ ಸಾಮಾನ್ಯ ಜನರಿಗೆ ಭಾರಿ ಹೊಡೆತ. ಇದು ಭಾಳ ತೊಂದರೆ ಆಗ್ತಾ ಇದೆ. ಇವರಿಂದ ಸಾಮಾನ್ಯ ಜನರು ಯಾವ ಬದುಕಬೇಕಂತ ಗೊತ್ತಿಲ್ಲ. ಇಂಥ ಸರ್ಕಾರ ಬೇಕು ಅಂತ ನಾವು ಯೋಚನೆ ಮಾಡ್ತಾ ಇದೆ. ನಾವು ರೈತರೆಲ್ಲ ಓಟ್ ಹಾಕೋದು, ನಾವು ಸಾಮಾನ್ಯರು ಓಟ್ ಹಾಕಿದ್ದಕ್ಕೆ ಸರ್ಕಾರ ಇರೋದು. ಅದು ಸರ್ಕಾರ ಯೋಚನೆ ಮಾಡಬೇಕು. ತಾವೇನು ಹೇಳ್ತೀರಿ ಸರ್? ವರ್ಷದಲ್ಲಿ ತಿಂಗಳಲ್ಲಿ 2 ಬಾರಿ ಬೆಲೆ ಏರಿಕೆ. ಸರ್, ನಮಗೆ ಪ್ರತಿದಿನ ಚಿಂತೆ. ಬೆಳಗಾದ್ರೆ ಎಲ್ಲಿ ನಾವು
ಏನು ಖರ್ಚು ಮಾಡಬೇಕು, ಏನು ಉಳಿಸ್ಬೇಕು, ಯಾವ್ದು ತಿನ್ನಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ಎಲ್ಲ ಅರ್ಧ ಹೊಟ್ಟೆ ತಿನ್ನಕ್ಕೆ ಶುರು ಮಾಡಿದ್ವಿ. ನಾನು 1 ಲೀಟ್ರ್ ಹಾಲು ತಗೋತಾ ಇದ್ದೀನಿ, ಇವಾಗ ಅರ್ಧ ಲೀಟ್ರಲ್ಲಿ ಜೀವನ ಮಾಡ್ತಾ ಇದ್ದೀನಿ, ನೀರು ಹಾಕ್ಕೊಂಡು ಮಾಡ್ತಾ ಇದ್ದೀನಿ. ಹಾಲಿನ ದರ ಏರಿಕೆ ತಮ್ಗೆ ಯಾವ ರೀತಿ ಎಫೆಕ್ಟ್ ಆಗುತ್ತೆ ಇವತ್ತು? ಹಾಲು ತಗೊಂಡ್ರೆ ಇಲ್ವಾ? ಸರ್ ಹಾಲು ತೊಗೊಂಡಿದ್ದೇನೆ. 4 ರೂಪೀಸ್ ರೈಸ್ ಆಗಿದೆ. 46 ಇರೋದು 50 ಆಗಿದೆ, 48 ಇರೋದು 52 ಆಗಿದೆ. ಆದರೆ ಇದು 4 ರೂಪಾಯಿ ಲೆಕ್ಕ ಅಲ್ಲ, ಅದು ತಿಂಗಳಿಗೆ 120 ಆಗುತ್ತೆ, ವರ್ಷಕ್ಕೆ 1,440 ಆಗುತ್ತೆ. ಇಟ್ ಈಸ್ ಎ ಬರ್ಡನ್ ಫಾರ್ ಎ ಕಾಮನ್ ಮ್ಯಾನ್. ತಾವು ಯಾವ ಹಾಲು ತಗೊಂಡಿರೋದು ಎಷ್ಟು ರೂಪಾಯಿ ಕೊಟ್ರಿ? ನಾವು 24 ರೂಪಾಯಿ ಕೊಟ್ಟಿದ್ದೀವಿ ಸರ್. ಹಳೆ ರೇಟೇ ಕೊಟ್ಟಿದ್ದಾರೆ ನಮಗೆ. ಇದು ಮನೆಗೆ ಎಲ್ಲರಿಗೂ ಟೀ ಕಾಫಿ ಕುಡಿಯೋರು ಮಕ್ಕಳಿಗೆಲ್ಲ ಕೊಡೋದು, ಇದನ್ನೇ ಜಾಸ್ತಿ ಮಾಡಿದ್ದಾರೆ. ಹೆಂಗೆ ಇದೆಲ್ಲ ನ್ಯಾಯ ನೋಡಿ ಸರ್ ನಮಸ್ತೆ. ಬರೀ ಹಾಲೇ ಅಲ್ಲ, ಬೆಲೆ ಏರಿಕೆ ಆಗ್ಬಿಟ್ಟಿದೆ. ಸರ್ಕಾರ ಗ್ಯಾರಂಟಿ ಕೊಡ್ತೀವಿ ಅಂತೇಳಿ ವಸೂಲಿ ಮಾಡ್ತಾನೆ ಇದೆ. ಸರ್ ಯಾವುದು ಸರ್ 4 ರೂಪಾಯಿ ಜಾಸ್ತಿ ಆದರೆ 3 ಸಲ ಮಾಡ್ಯಾರ ಸರ್ ಈ ವರ್ಷದಲ್ಲಿ. ಏನು ಜಾಸ್ತಿ ಇದು ಮಾಡೋದು ಸರ್? ಬಡವರೆಲ್ಲ ಏನು ಜೀವನ ಮಾಡೋದು ಸರ್? ಯಾವ ಥರ ಮಾಡೋದು ಹೇಳಿ ರೈತರೆಲ್ಲ? ಹಾಂ, ಯಾವ ಥರ ಇದು ಈ ಥರ ಬಡವರೆಲ್ಲ ಯಾವ ತಗೊಳಕ್ಕಾಗತ್ತೆ ಸರ್ ಈ ವರ್ಷ? ಇದು ತುಂಬ ಟೂ ಮಚ್, ಇದು ಅರ್ಥನೇ ಇಲ್ಲ. ಇದು ಒಂದು ವರ್ಷದಲ್ಲಿ ಎಷ್ಟು ಸರಿ ಮಾಡಿರೋದು? 3 ಸರಿ ಮಾಡಿದ್ದಾರೆ. ಇದು ಭಾಳ ಅನ್ಯಾಯ, ಮೋಸ ಇದು. ನಾವೇನು ಹೇಳ್ತೀರಾ ಸರ್? ಇದು ಹಾಲು ಜಾಸ್ತಿ ಆಗಿದ್ರೆ ನಮ್ಮ ಹೋಟ್ಲಲ್ಲಿ ಕಾಫಿನೂ ಜಾಸ್ತಿ ಆಗುತ್ತೆ. ಅದು ನಮ್ಮ ಬರ್ಡನ್. ಅದು ರೆಗ್ಯುಲರ್ ಕುಡಿಯೋದು ಪಾರ್ಕ್ ಹೋಗೋರು 5 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಹಾಲು ಜಾಸ್ತಿ ಮಾಡಬೇಡ ಸರ್. ಇದು ರೆಗ್ಯುಲರ್ ನೋಡಿ, ಕಾಮನ್ ಮ್ಯಾನ್ ಯೂಸ್ ಮಾಡೋ ಥಿಂಗ್ಸ್ನ ಜಾಸ್ತಿ ಮಾಡಬಾರ್ದು. ಎಣ್ಣೆ ಜಾಸ್ತಿ ಮಾಡಿ ಕುಡಿತಾರೆ ಶೋಕಿಗೆ, ಪಿಕ್ಚರ್ ಹೋಗ್ತಾರೆ ಶೋಕಿ ಇದು ಮಾಡಿ. ನಮ್ಮ ಕಾಮನ್ ಮ್ಯಾನ್ ಮಿಡ್ಲ್ ಕ್ಲಾಸ್ ಪೀಪಲ್ ಏನು ಜೀವನ ಮಾಡೋಕ್ಕೆ ಇರ್ತಾರೆ ಅದು ಅವ್ರಿಗೆ ತೊಂದರೆ ಕೊಡಬಾರ್ದು. ಇದು ಅರವಿಂದ್, ಹಾಲಿನ ದರ ಏರಿಕೆಗೆ ಜನರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂತದ್ದು. ರೈಟ್. ಹಾಗೆ ಸಂಪರ್ಕದಲ್ಲಿರಿ. Right. ನೀವು ಲೋಕೇಶ್, ನಿಮ್ಮ ಜೊತೆ ನಾನು ಮತ್ತೆ ಮಾತನಾಡ್ತೀನಿ. ಶಶಿಧರ್ ಹತ್ರ ಮಾತಾಡ್ಸ್ಬಿಡೋಣ. ಶಶಿಧರ್, ಜನರಿಗೆ ಜೇಬು ಸುಡುವಂತಹ ಎಲ್ಲಾ ವಿಚಾರಗಳನ್ನ ನಾವು ಈಗಾಗಲೇ ಎಕ್ಸ್ಪ್ಲೈನ್ ಮಾಡಿದೀವಿ. ಸೊ ಜನಾಕ್ರೋಶ ಹೆಂಗ್ ವ್ಯಕ್ತ ಆಗ್ತಾ ಇದೆ, ಆಮೇಲೆ ಜನರದ್ದು ಕೂಡ ಒಂದು ವಿಚಾರ ಇದೆ ಇಲ್ಲಿ. ಅಂದ್ರೆ ಪ್ರತಿಭಟನೆನ 1-2 ದಿನ ಮಾಡೋ ರೀತಿ ಮಾಡ್ತಾರೆ, ಆಮೇಲೆ ಅದಕ್ಕೆ ಒಗ್ಗಿಕೊಂಡ್ಬಿಡ್ತಾರೆ, ಗೊಣಕೊಂಡೇ ದುಡ್ಡನ್ನು ಎಕ್ಸ್ಟ್ರಾ ಕೊಡ್ತಾರೆ. ದೊಡ್ಡ ಮಟ್ಟದ ಪ್ರತಿಭಟನೆ ಆಕ್ರೋಶ ಏನ್ ಕಾಣಿಸಲ್ಲ 1-2 ದಿನ ಆದ್ಮೇಲೆ. ಮಮತಾ, ನಿಜಕ್ಕೂ ಏಪ್ರಿಲ್ 1 ರಾಜ್ಯ ಜನರಿಗೆ ದೊಡ್ಡ ಶಾಕ್ ಮೇಲೆ ಶಾಕ್ ಅಂತ ಹೇಳ್ಬೋದು. ಯಾಕೆಂದರೆ ದರ ಏರಿಕೆಗಳು ಹೆಚ್ಚಾಗಿ ಇಂದಿನಿಂದ ಜಾರಿಯಾಗಿದೆ. ಅದರಲ್ಲೂ ಟೋಲ್ನಲ್ಲಂತೂ ಈಗ 5ರಿಂದ 10 ರೂಪಾಯಿ ಜಾಸ್ತಿ ಮಾಡಿದರೆ. ನಾವೀಗ ಹಾಸನ ಜಿಲ್ಲೆಯ ಶಾಂತಿಗ್ರಾಮ ಬಳಿ ಇರ್ತಕ್ಕಂಥ ಡೇವಿಹಳ್ಳಿ ಟೋಲ್ ಬಳಿ ಇದ್ದೀವಿ. ಈ ಟೋಲ್ ಬಳಿ ಏನು ಪ್ರತಿನಿತ್ಯ ಸಾವಿರಾರು ವಾಹನಗಳು ಸಂಚಾರವನ್ನು ಮಾಡ್ತಾರೆ. ಸುಮಾರು 25ರಿಂದ 30 ಸಾವಿರ ವಾಹನಗಳು ಇಲ್ಲಿ ಓಳೆ ಮಾಡ್ತವೆ. ಇಂದಿನಿಂದ ಏನು ಕಾರುಗಳಿಗೆ 5 ರೂಪಾಯಿ ಹಾಗೂ ಟ್ರಕ್ ಹಾಗೂ ಕಂಟೈನರ್ಗಳಿರ್ಬೋದು, ಗ್ಯಾಸ್ ಟ್ಯಾಂಕರ್ಗಳಿರ್ಬೋದು, ಎಲ್ಲವಕ್ಕೂ ಸಹ 10 ರೂಪಾಯಿಯನ್ನು ಏನು ಹೆಚ್ಚಿಗೆ ಮಾಡಿದ್ದಾರೆ. ಹಾಗಾಗಿ ಮೊದಲ ಏನು ಹಬ್ಬದ ಮಾರನೇ ದಿನದಿಂದ ರಾಜ್ಯದ ಜನರಿಗೆ ಬೆಲೆ ಏರಿಕೆಯ ಶಾಕ್ ಇದೆ ಅಂತ ಹೇಳೋದು. ಹಾಸನ ಜಿಲ್ಲೆಯಲ್ಲಿ ಒಟ್ಟು 6 ಟೋಲ್ಗಳು ಬರ್ತವೆ. 6 ಟೋಲ್ಗಳಿಂದ ಪ್ರಮುಖವಾಗಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ 3 ಟೋಲ್ಗಳಿವೆ. ಈ 3 ಟೋಲ್ಗಳಲ್ಲಿ ಅತಿ ಹೆಚ್ಚು ವಾಹನಗಳು ಓಡಾಡ್ತವೆ. ಏನೀಗ 50 ರೂಪಾಯಿ ಇತ್ತು, ಅದನ್ನು 55 ರೂಪಾಯಿಗೆ ಏರಿಸಲಾಗಿದೆ. ಏನು 2 ಕಡೆಯಿಂದ ಬರ್ತಕ್ಕಂತಹ ವಾಹನಗಳೇನಿದೆ ಅದು 75 ರೂಪಾಯಿ ಇತ್ತು, ಅದನ್ನು 80 ರೂಪಾಯಿಗೆ ಏರಿಸಲಾಗಿದೆ. ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಪ್ರಮುಖವಾಗಿ ಹೆಚ್ಚಿನ ಜನರು ಓಡಾಡೋದ್ರಿಂದ ಈಗ ಅವರಿಗೆ ಬೆಲೆ ಏರಿಕೆಯ ಶಾಕ್ ಇವತ್ತಿನಿಂದ ಜಾರಿಯಾಗಿದೆ. ಯಾಕೆಂತ ಹೇಳಿದರೆ ಪ್ರಮುಖವಾಗಿ ರಾಷ್ಟ್ರೀಯ ಹೆದ್ದಾರಿಗಳೇನಿದೆ ಇದು ಬೆಂಗಳೂರು ಮಂಗಳೂರಿನ NH75 ಏನಿದೆ ಇದರಲ್ಲಿ ಅತಿ ಹೆಚ್ಚು ವಾಹನಗಳು ಓಡಾಡ್ತವೆ. ಹಾಗಾಗಿ ಈಗ ಟೋಲ್ ದರವನ್ನು ಏರಿಸಿರೋದು ಒಂದು ರೀತಿ ಜೇಬಿಗೆ ಕತ್ತರಿಯನ್ನು ಹಾಕಿದಂತೆ. ಇದ್ರ ಜೊತೆ ಹಲವು ವಸ್ತುಗಳು ಸಹ ಬೆಲೆಗಳು ಸಹ ಏರಿಕೆ ಆಗಿದೆ. ಇದರಲ್ಲಿ ಪ್ರಮುಖವಾಗಿ ಈ ಕಾರಿನಲ್ಲಿ ಓಡಾಡ್ತಕ್ಕಂಥವ್ರು ಇರ್ಬೋದು, ಟ್ರಕ್ಗಳಲ್ಲಿ ಓಡಾಡ್ತಕ್ಕಂಥವ್ರು ಇರ್ಬೋದು, ಇವರೆಲ್ಲರೂ ಸಹ ಇಂದು 5ರಿಂದ 10 ರೂಪಾಯಿಯನ್ನು ಇಂದಿನಿಂದ ಹೆಚ್ಚಾಗಿ ಕೊಟ್ಟು ಓಡಾಡಬೇಕಂತ ಒಂದು ಅನಿವಾರ್ಯ ಪರಿಸ್ಥಿತಿ ಇದೆ. ಯಾಕೆಂದರೆ ಈಗ ಕೇಂದ್ರ ಸರ್ಕಾರ ಬೆಲೆಯನ್ನು ಜಾಸ್ತಿ ಮಾಡಿದೆ. ಅವರು ಪ್ರತಿನಿತ್ಯವೂ ಸಹ ಕೆಲವರು ಓಡಾಡಿರುತ್ತೆ. ಇದು ಪ್ರಮುಖವಾದ ರಸ್ತೆ ಆಗಿರ್ತದೆ. ಹಾಗೆ ಇಲ್ಲಿ ಓಡಾಡೋರು ಏನಿದ್ದಾರೆ ಇವತ್ತಿನಿಂದ 5ರಿಂದ 10 ರೂಪಾಯಿಯನ್ನು ಹೆಚ್ಚಾಗಿ ಕೊಟ್ಟು ಓಡಾಡಬೇಕನ್ನೋ ಒಂದು ಅನಿವಾರ್ಯ ಪರಿಸ್ಥಿತಿ ಈಗ ಎದುರಾಗಿರ್ತಕ್ಕಂಥದ್ದು. ಮಮತಾ, ರೈಟ್. ಹಾಗೆ ಸಂಪರ್ಕದಲ್ಲಿರಿ ಶಶಿಧರ್, ನಿಮ್ಮ ಜೊತೆ ಮತ್ತೆ ಮಾತನಾಡ್ತೀನಿ. ಮತ್ತೆ ವಾಪಸ್ ಬೆಂಗಳೂರಿಗೆ ಬರೋಣ. ನನ್ನ ಕೊಲೀಗ್ ಮಾದೇಶ್ ನನ್ನ ಜೊತೆ ಇವಾಗ ಜಾಯ್ನ್ ಆಗಿದ್ದಾರೆ. ಮಾದೇಶ್, ಜನರಿಗೆ ಏನಾದರೂ ಈಗ ನಿಧಾನಕ್ಕಾದರೂ ಅರ್ಥ ಆಗ್ತಾ ಇದೆಯಾ? ಗ್ಯಾರಂಟಿ ಯೋಜನೆಗಳಡಿ ಉಚಿತ ಸ್ಕೀಮ್ಗಳನ್ನ ಕೊಟ್ಟು ಸರ್ಕಾರ 5 ರೂಪಾಯಿ ಕೊಟ್ಟು ಬೇರೆ ರೂಪದಲ್ಲಿ 50 ರೂಪಾಯಿ ಕಿತ್ಕೋತಾ ಇದೆ ಜನರ ಹತ್ರ. ಇದು ನಿಧಾನವಾಗಿ ಈ ಎಲ್ಲ ಬೆಲೆ ಏರಿಕೆಗಳನ್ನ ನೋಡಿ ಜನರಿಗೆ ಅರ್ಥ ಆಗ್ತಿದೆಯಾ, ಅಥವಾ ಇನ್ನೂ ಕೂಡ ಅಯ್ಯೋ ಸರ್ಕಾರ ಅಷ್ಟೆಲ್ಲ ಫ್ರೀ ಸ್ಕೀಮ್ ಕೊಡ್ತಾ ಇದೆ, ಇಷ್ಟೆಲ್ಲ ಬೆಲೆ ಏರಿಕೆ ಆದರೂ ಪರವಾಗಿಲ್ಲ ಅನ್ನೋ ಮನಸ್ಥಿತಿನಲ್ಲಿ ಇದ್ದಾರಾ ಅಂತ? ಅರವಿಂದ, ಖಂಡಿತವಾಗ್ಲೂ ಇಲ್ಲ. ಗ್ಯಾರಂಟಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಥವಾ ಫ್ರೀ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಜನಾಕ್ರೋಶ ಶುರುವಾಗಿದೆ. ಯಾಕಂದರೆ ನೀವು ಫ್ರೀ ಕೊಡ್ತಾ ಇದ್ದೀರಿ, ಫ್ರೀ ಕೊಟ್ಟು ಈ ರೀತಿಯಾಗಿ ಏಕಾಏಕಿ ದರ ಏರಿಕೆ ಮಾಡ್ತೀರಿ. ಏಪ್ರಿಲ್ 1ರಿಂದ ಎಲ್ಲ ಥರದ ಏನು ಹಲವು ರೀತಿಯಾಗಿ ದರ ಏರಿಕೆಗಳಾಗಿದ್ದಾವೆ. ನಮ್ಮ ಜೇಬಿಗೆ ಕತ್ತರಿ ಹಾಕುವಂಥ ಕೆಲಸ ಮಾಡ್ತಿದ್ರಿ. ನೀವು ಕೊಡುವಂಥ ಗ್ಯಾರಂಟಿ ಯೋಜನೆ ಏನಿದೆ ಅದಕ್ಕಿಂತ ಹೆಚ್ಚಾಗಿ ನಮ್ಮ ಬಳಿಯಿಂದ ಪೀಕ್ತಾ ಇದ್ದೀರಿ ಅನ್ನೋ ಥರದ ಆಕ್ರೋಶ ಜನರಲ್ಲಿ ಈಗಾಗಲೇ ಶುರುವಾಗಿದೆ. ನಾನೀಗ ದೇವನಹಳ್ಳಿಯ ಏರ್ಪೋರ್ಟ್ ಟೋಲ್ ಬಳಿ ಇದ್ದೇನೆ.
ಇಲ್ಲಿ ಈಗಾಗಲೇ 5% ಅಂದರೆ ಏನು ಟೋಲ್ ದರ ಏನಿತ್ತು ಅದರ ಬೆಲೆ ಅಂದರೆ 5 ರೂಪಾಯಿ ಹೆಚ್ಚಳ ಮಾಡಿರುವಂಥದ್ದು, ಅಂದರೆ 5% ಹೆಚ್ಚಳ ಮಾಡಿರುವಂಥದ್ದು. ಇದರಿಂದಾಗಿ ಜನ ಈಗಾಗಲೇ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ರು. ವಾಹನ ಸವಾರರು ಪ್ರತಿನಿತ್ಯವೂ ಕೂಡ ನಾವು ಓಡಾಡ್ತೀವಿ, 10 ಬಾರಿ ಓಡಾಡ್ತೀವಿ ಇಲ್ಲಿ. ಈ ರೀತಿಯಾಗಿ 5 ರೂಪಾಯಿ 5% ಅಂತ ಹೆಚ್ಚಳ ಮಾಡಿರುವಂಥದ್ದು ನಿಜಕ್ಕೂ ಕೂಡ ಕಷ್ಟ ಆಗುತ್ತೆ ನಮಗೆ. ಬೇರೆ ಬೇರೆ ರೀತಿಯಾಗಿ ಈಗಾಗಲೇ LPG ಆಗಿರ್ಬೋದು ಅಥವಾ ಪೆಟ್ರೋಲ್ ಆಗಿರ್ಬೋದು, ಡೀಸೆಲ್ ಆಗಿರ್ಬೋದು ಎಲ್ಲ ಕೂಡ ಜಾಸ್ತಿ ಆಗಿದೆ. ಈಗ 5% ಟೋಲ್ ಜಾಸ್ತಿ ಆಗಿದೆ. ಜಾಸ್ತಿ ಆಗಿರುವಂಥದ್ದು ಒಂದು ರೀತಿ ಜನ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ವಾಹನಗಳೇನಿದ್ದಾವೆ ಈಗ ಫಾಸ್ಟ್ಯಾಗ್ ಇರುವಂಥ ಹಿನ್ನೆಲೆಯಲ್ಲಿ ಜನಕ್ಕೆ ಗೊತ್ತಾಗ್ತಾ ಇಲ್ಲ ಪ್ರಾರಂಭದಲ್ಲಿ, ಆದರೆ ಕೆಲವರು ನಿಲ್ಲಿಸಿ ಹೇಳಿದ್ರು ಈ ರೀತಿಯಾಗಿ ಜಾಸ್ತಿ ಆಗ್ತಾ ಹೋದರೆ ಹೇಗೆ ಅನ್ನುವಂಥ ಆಕ್ರೋಶವನ್ನು ಅವರೆಲ್ಲರೂ ಕೂಡ ವ್ಯಕ್ತಪಡಿಸಿದರು. ಅಂದರೆ ಈಗ ವಾಹನ ಸವಾರರಿದ್ದಾರೆ, ಅವ್ರನ್ನ ಕೇಳ್ತೀನಿ, ಇವತ್ತಿಂದ 5% ಜಾಸ್ತಿ ಆಗಿದೆ ಟೋಲ್ ದರ, ಏನು ಹೇಳ್ತೀರಿ? ಸರ್ ಏನು ಮಾಡೋದು ಸರ್, ಏನಂದರೆ ಕಷ್ಟ ಆಗುತ್ತಾ ಹೆಂಗೆ? ಕಷ್ಟ ಆಗುತ್ತೆ ಸರ್, ಕಷ್ಟ ಆಗುತ್ತೆ. ಫ್ರೀ ಯೋಜನೆಗಳೆಲ್ಲ ಕೊಡುತ್ತೆ ಸರ್ಕಾರ, ಏನು ಹೇಳ್ತೀರಾ ಅದಕ್ಕೆ ಇದಕ್ಕೆ ಎಲ್ಲ? ಏನು ಸರ್? ಫ್ರೀಯಾಗಿ ಕೊಡ್ತಾರೆ ಯೋಜನೆಗಳು. ಹಾಂ ಸರ್, ಫ್ರೀಯಾಗಿ ಯೋಜನೆ ಕೊಡಲ್ಲ, ಎಲ್ಲಿ ಕೊಡ್ತಾ ಇದ್ದಾರೆ ಸರ್? ಈಗ ಕಷ್ಟ ಆಗುತ್ತಾ ಇದ್ರು? ಕಷ್ಟ ಆಗುತ್ತೆ, ಕಷ್ಟ ಆಗುತ್ತೆ. ಓಕೆ, ಇದು ವಾಹನ ಸವಾರರು ಹೇಳುವಂಥದ್ದು ಕಷ್ಟ ಆಗೇ ಆಗುತ್ತೆ ಅನ್ನುವಂಥದ್ದು. ಮತ್ತೊಬ್ಬರಿದ್ದಾರೆ, ಅವ್ರನ್ನೂ ಕೂಡ ನಾನು ಮಾತಾಡ್ತೀನಿ, ಏನು ಹೇಳ್ತಾರೆ ಅಂತ. 5% ಜಾಸ್ತಿ ಆಗಿದೆ ಟೋಲ್ ದರ ಇವತ್ತು, ಏನು ಹೇಳ್ತೀರಿ? ಏನಿದೆ ಜಾಸ್ತಿ? ಟೋಲ್ ದರ ಜಾಸ್ತಿ ಆಗಿದೆ, ಗೊತ್ತಿಲ್ವಾ? ಗೊತ್ತಿದೆ. ಅಂದ್ರೆ ಹಲವರಿಗೆ ಗೊತ್ತಿಲ್ಲ, ಯಾಕಂದ್ರೆ ಫಾಸ್ಟ್ಯಾಗ್ ಬಳಕೆ ಮಾಡ್ತಾರೆ. ಫಾಸ್ಟ್ಯಾಗ್ ಬಳಕೆ ಮಾಡೋದ್ರಿಂದ ಅವರು 5% ಹೆಚ್ಚಳ ಆಗಿರುವಂಥದ್ದು ಇನ್ನೂ ಕೂಡ ಹಲವರಿಗೆ ಗೊತ್ತಿಲ್ಲ. ಅರವಿಂದ್, ಇನ್ನು ಮತ್ತೊಬ್ಬರಿದ್ದಾರೆ, ಅವ್ರನ್ನೂ ಕೂಡ ಮಾತಾಡ್ತೀನಿ. 5% ಜಾಸ್ತಿ ಆಗಿದೆ ಟೋಲ್ ದರ, ಏನು ಹೇಳ್ತೀರಿ? ಅದ್ರ ಬಗ್ಗೆ ಐಡಿಯಾ ಇಲ್ಲ ಸರ್. ಐಡಿಯಾ ಇಲ್ಲ. ಓಕೆ ಅರವಿಂದ, ಇದೇ ಥರನಾಗಿ ಹಲವರು ಹೇಳ್ತಾ ಇರುವಂಥದ್ದು ಅಂದರೆ ಟೋಲ್ ದರ ಹೆಚ್ಚಳ ಆಗಿರುವಂಥದ್ದು, ಟಿಕೆಟ್ ದರ ಹೆಚ್ಚಳ ಆಗಿರುವಂಥದ್ದು ಅವ್ರಿಗೆ ಮಾಹಿತಿಯೇ ಇಲ್ಲ. ಒಟ್ಟು ಕೆಲವರಿಗೆ ಏನು ಮಾಹಿತಿ ಇದೆ ಅವರೆಲ್ಲರೂ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಈ ರೀತಿಯಾಗಿ ಮಾಡಬಾರ್ದು ಅನ್ನುವಂಥ ಮಾತನ್ನ ವಾಹನ ಸವಾರರು ಹೇಳ್ತಾ ಇದ್ದಾರೆ. ರೈಟ್ ಮಾದೇಶ್, ನೀವು ಕೂಡ ಹಾಗೆ ಸಂಪರ್ಕದಲ್ಲಿರಿ. ಕಲಬುರಗಿಗೆ ಹೋಗೋಣ. ಕಲಬುರಗಿಯಲ್ಲಿ ಪ್ರವೀಣ್ ರೆಡ್ಡಿ ರೆಡಿ ಇದ್ದಾರೆ. ಪ್ರವೀಣ್ ರೆಡ್ಡಿ, ಪ್ರಮುಖವಾಗಿ ಹೊರಗೆ ಬಂದ್ರು ಹೊರೆ, ಒಳಗಿದ್ರು ಹೊರೆ ಅನ್ನುವಂತಹ ಪರಿಸ್ಥಿತಿಯಲ್ಲಿ ಜನ ಇದ್ದಾರೆ. ಕಲಬುರಗಿ ಜನ ಏನಂತಾರೆ ಈಗ ಆಗ್ತಾ ಇರುವಂತಹ, ಇವತ್ತಿನಿಂದ ಆಗ್ತಾ ಇರುವಂತಹ ಬದಲಾವಣೆಗೆ ಸಂಬಂಧಪಟ್ಟಂತೆ? ಹೌದು ಮಮತಾ, ಏನಂದ್ರೆ ಏಪ್ರಿಲ್ 1 ಅಂದ್ರೆ ಮೂರ್ಖರ ದಿನ. ಆ ಒಂದು ದಿನದಿಂದ ಇವತ್ತು ಸರ್ಕಾರ ಏನಂದ್ರೆ ಬೆಲೆ ಏರಿಕೆ ಶಾಕ್ ಕೊಟ್ಟಿದೆ. ಒಂದ್ ಕಡೆ ಗ್ಯಾರಂಟಿ ಕೊಡ್ತಾ ಇದ್ರೆ, ಇನ್ನೊಂದು ಕಡೆ ಬೆಲೆ ಏರಿಕೆ ಮಾಡ್ತಾ ಇದ್ದಾರೆ. ಸೊ ಇದ್ರ ಬಗ್ಗೆ ಜನ ಏನಂತಾರೆ ಕೇಳೋಣ ಸರ್. ಈಗ ಒಂದ್ ಕಡೆ ಈಗ ಸರ್ಕಾರ ಗ್ಯಾರಂಟಿ ಕೊಡ್ತಾ ಇದೆ, ಇನ್ನೊಂದು ಕಡೆ ಬೆಲೆ ಏರಿಕೆ ಮಾಡ್ತಾ ಇದೆ. ಇವತ್ತಿನಿಂದ ಮೊಸರು, ಟೋಲ್ ಎಲ್ಲಾನು ಕೂಡ ರಿಪೇರಿ ಏನಂತ ಇದು ಕಾಸ್ಟ್ಲಿ ಆಗಿದೆ, ಏನಂತೀರಾ ಸರ್? ಇವಾಗಂತೂ ಗೃಹ ಜ್ಯೋತಿ ಅಂತ ಸ್ಕೀಮನ್ನು ಕೊಟ್ಟಿದ್ದಾರೆ, ತಕ್ಕ ಮಟ್ಟಿಗೆ ಬಡವರು ಮಾತ್ರ ಹೆಲ್ಪ್ ಆಗ್ತಾ ಇದೆ. ಬಟ್ ಮಧ್ಯಮ ವರ್ಗದವ್ರಿಗೆ ಮಾತ್ರ ಅನ್ಕೋ ಪೂರ್ತಿ ಬರೆ ಹೇಳ್ದಂಗೆ ಆಗ್ಬಿಡ್ತಾ ಇದೆ. ಆದರೆ ಕಲಬುರಗಿ ನಗರದಲ್ಲಿ, ಸ್ಪೆಷಲಿ ನಾರ್ತ್ ಕರ್ನಾಟಕದಲ್ಲಿ ಬಿಸಿಲು ಜಾಸ್ತಿ ಇರುತ್ತೆ. 5 ರಿಂದ 6 ತಿಂಗಳವರೆಗೂ ಬಿಸಿಲು ಜಾಸ್ತಿ ಇರುತ್ತೆ, ಪವರ್ ಕನ್ಸಪ್ಷನ್ ಜಾಸ್ತಿ ಆಗುತ್ತೆ, ಯೂನಿಟ್ ಜಾಸ್ತಿ ಆಗೋದ್ರಿಂದ ಮತ್ತೆ ರೇಟ್ ಹೆಚ್ಚು ಆಗಿಬಿಡುತ್ತೆ. ಏನು ಬೆಲೆ ಏರಿಕೆ ಏನು ಕೊಟ್ಬಿಟ್ಟು ಪೂರ್ತಿ ಪರಿಶ್ರಮ ಬಿಟ್ಟು 6 ತಿಂಗಳು ಫ್ರೀ ಕೊಟ್ಟು 6 ತಿಂಗಳು ಡಬಲ್ ವಸೂಲಿ ಮಾಡೇ ಮಾಡ್ತಾರೆ ಇವರು. ಸರ್ ಏನಂತೀರಾ ಈಗ ಬೆಲೆ ಏರಿಕೆ ಆಗಿದೆ ಈಗ ಇವತ್ತಿಂದ? ಸರ್, ಮಧ್ಯಮ ವರ್ಗದವ್ರಿಗೆ ಭಾಳ ಪ್ರಾಬ್ಲಮ್ ಆಗುತ್ತೆ ಸರ್. 2 ತಿಂಗಳು ಹೋಗಿಲ್ಲ, ಲೈಟ್ ಬಿಲ್ಲು ಅಥವಾ ಹಾಲಿನ ಬಿಲ್ಲು, ಇನ್ನೊಂದು ಅದರದ್ದು ಬಿಲ್ ಜಾಸ್ತಿ ಆಗ್ತದೆ. ಮಂತ್ಲಿ ರೆಂಟ್ ಏನು ಸೋರ್ಸ್ ಆಫ್ ಇನ್ಕಮ್ ಇದೆ ಅದು ಜಾಸ್ತಿ ಆಗ್ಲಾಗತ್ತದ. ಬಟ್ ರೆಂಟ್ ಇದು ಪೇಮೆಂಟು ಅದೇನು ಜಾಸ್ತಿ ಆಗ್ತಾ ಇಲ್ಲ. ಮಧ್ಯಮ ವರ್ಗ ಹೆಂಗಾಗತ್ತೆ ನೋಡಿ ಸರ್. ಈಗ ಮೊದಲು 8,000 ರೂಪಾಯಿ ಕೊಡ್ತಿದ್ವಿ, 15,000 ರೂಪಾಯಿ ಆಗ್ತಾ ಇದೆ. ಅದಕ್ಕೆ ಜನರ ತಿಂಗಳು ಎಸ್ಟಿಮೇಟ್ 18 ರಿಂದ 15 ಹೋಗಿದೆ ಸರ್, ಹೋಗಿದೆ. ಇದು ಜನಸಾಮಾನ್ಯರಿಗೆ ಭಾಳ ತೊಂದರೆ ಆಗ್ತದೆ ಸರ್ ಇದು. ಸರ್ ಏನಂತೀರಾಗ ಬೆಲೆ ಏರಿಕೆ ಬಗ್ಗೆ? ಬೆಲೆ ಏರಿಕೆ ಇದು ತುಂಬ ಎಲ್ಲ ವರ್ಗದವರಿಗೆ, ಬಡವರು, ಶ್ರೀಮಂತರು, ಮಧ್ಯಮ ಅಂತಲ್ಲ, ಪ್ರತಿಯೊಬ್ಬರಿಗೆ ಇದು ದೊಡ್ಡ ಹೊಡೆತ ಬೀಳ್ತಾ ಇದೆ. ಪ್ರತಿಯೊಂದರ ಮೇಲೆ ಟ್ಯಾಕ್ಸು, ತಿನ್ನುವಂಥ ಟ್ಯಾಕ್ಸು, ಊಟ ಮಾಡುವಂಥ ಟ್ಯಾಕ್ಸು, ಒಂದು ಕಾಯಿಪಲ್ಲೆ ಟ್ಯಾಕ್ಸು, ಒಂದು ಮೊಸರು ತೊಗೋಬೇಕಾದ್ರೂ ಟ್ಯಾಕ್ಸ್ ಇದೆ, ಒಂದು ಹಾಲು ತೊಗೋಬೇಕಾದ್ರೂ ಟ್ಯಾಕ್ಸ್ ಇದೆ. ಈ ಹೋಟೆಲ್ ದೊಡ್ಡ ಖರ್ಚು ಮಾಡಿ ಹೋಟೆಲ್ ಇಟ್ಟಿರ್ತಾರೆ. ಈ ಹೋಟೆಲ್ ನಡೀತಾ ಇಲ್ಲ. ಕಾರಣ ಏನಪ್ಪ ಅಂದ್ರೆ ಸರ್ಕಾರ ಟ್ಯಾಕ್ಸ್ ಹೆಚ್ಚಿಗೆ ಹಾಕಿರೋದ್ರಿಂದ ಬೆಲೆ ಗಗನಕ್ಕೆ ಹೋಗ್ತಾ ಇದೆ. ಹಾಗಾಗಿ ಬಡವರು ಬದುಕಕ್ಕೆ ಸಾಧ್ಯ ಇಲ್ಲ, ಮಧ್ಯಮ ವರ್ಗನೂ ಬದುಕಕ್ಕೆ ಸಾಧ್ಯ ಇಲ್ಲ. ಸರ್ಕಾರ, ಎರಡೂ ಸರ್ಕಾರ, ಮೇಲಿರ್ತಕ್ಕಂಥ ಸರ್ಕಾರ ಮತ್ತು ರಾಜ್ಯ ಸರ್ಕಾರ, ಎರಡೂ ಸರ್ಕಾರಗಳು ಈ ಬೆಲೆ ಏರಿಕೆ ವಿಷಯದಲ್ಲಿ ಸ್ವಲ್ಪ ಅರವಿಂದ್, ಇದು ಸರ್ಕಾರದ ವಿರುದ್ಧ ಏನಂದ್ರೆ ಜನರ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಬೆಲೆ ಏರಿಕೆ ವಿರುದ್ಧ ಅವರು ಕೂಡ ತಮ್ಮ ಸಿಟ್ಟನ್ನು ಹೊರಹಾಕ್ತಾ ಇದ್ದಾರೆ. ಅರವಿಂದ್. ರೈಟ್. ಲೋಕೇಶ್, ಮಾದೇಶ್, ಶಶಿಧರ್, ಪ್ರವೀಣ್ ರೆಡ್ಡಿ ಎಲ್ರಿಗೂ ಕೂಡ ಥ್ಯಾಂಕ್ ಯು ವೆರಿ ಮಚ್. ಇವತ್ತು ಏಪ್ರಿಲ್ 1 ಮೂರ್ಖರ ದಿನ. ಈಗ ಮೂರ್ಖರಾಗಿರೋದು ಯಾರು ಅಂತ ಮಮತಾ? ಜನ. ಯಾಕಂದ್ರೆ ಜನರ ಜೀವನ ಗುಣಮಟ್ಟ ಅಂತೂ ಒಂಚೂರು ಕೂಡ ಸುಧಾರಣೆ ಆಗಿಲ್ಲ. ಬಟ್ ನೀವು ನಮ್ಮ ಸ್ಯಾಲ್ರಿ ಅಷ್ಟೇ ಇದೆ, ದೊಡ್ಡದಾಗಿ ಯಾವುದು ನಮ್ಗೇನೋ ದೊಡ್ಡ ಮಟ್ಟದಲ್ಲಿ ದುಡ್ಡು ಬರ್ತಾ ಇಲ್ಲ, ಆದಾಯ ಬರ್ತಾ ಇಲ್ಲ. ಆದರೆ ನಮ್ಮನ್ನ ಕಿತ್ಕೊಳ್ಳೋದು ಜಾಸ್ತಿ ಆಗ್ತದೆ, ನಮ್ಮನ್ನ ಸಾಲಗಾರನಾಗಿ ಮಾಡೋದು ಜಾಸ್ತಿ ಆಗ್ತಿದೆ ಅಷ್ಟೇ. ಒಂದು ಗ್ಯಾರಂಟಿ ಸ್ಕೀಮ್ ಕೊಟ್ಟಾಗ ಇವರು ಸಂಪನ್ಮೂಲ ಕ್ರೋಢೀಕರಣ ಹೆಂಗ್ ಮಾಡ್ತಾರಪ್ಪ, ಇವ್ರಿಗೆ ಇರದೇ 2-3 ಆಪ್ಷನ್ ಅಂತ ಇದ್ರು. ಬಟ್ ಎಲ್ಲೆಲ್ಲಿ ಕೀಳಬಹುದು, ಎಲ್ಲೆಲ್ಲಿ ಸುಲಿಗೆ ಮಾಡಬಹುದು, ಅದನ್ನ ತುಂಬಾ ಚೆನ್ನಾಗಿ ಸಿದ್ದರಾಮಯ್ಯನವರು ಅರ್ಥ ಮಾಡ್ಕೊಂಡಿದ್ದಾರೆ. ಬುಕ್ ಬರಿ
ಕರಿಬೋದು. ಹಾಗಾಗಿ ಈ ರೀತಿ ಸುಲಿಗೆ ಅಷ್ಟೇ. ಇದು ಕಾಸ್ಟ್ಲಿ ದುನಿಯಾ ಅಂತ.